for simply supported beam with symmetric loading ಮಾತ್ರ ಇಂಥ ಡಯಾಗ್ರಾಮ್ಗಳಿಗೆ ಮಾತ್ರ ಕೆಳಗಡೆ ಎಂತವಪ್ಪ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ವಿತ್ ಸಿಮೆಟ್ರಿಕ್ ಲೋಡಿಂಗ್ ಅಂದ್ರ ಸಿಆರ್ ಇದು L/2 ಇತ್ತಂದ್ರ ಸಿಂಪ್ಲಿ ಸಪೋರ್ಟೆಡ್. ನೆಕ್ಸ್ಟ್ ಇದು ಸಿಮೆಟ್ರಿಕ್. ನೆಕ್ಸ್ಟ್ 2 ಪಾಯಿಂಟ್ ಲೋಡ್ ವಿತ್ ಸೇಮ್ ಡಿಸ್ಟೆನ್ಸ್ ಇದ್ವು ಅಂದ್ರ ಸಿಮೆಟ್ರಿಕ್. ನೆಕ್ಸ್ಟ್ ಬೇಕಾದ್ರೆ ಕಾಂಬಿನೇಷನ್ ಆಫ್ ದೀಸ್ ಟು ಇತ್ತಂದ್ರ ಸಿಮೆಟ್ರಿಕ್. ನೆಕ್ಸ್ಟ್ ಬೇಕಾದ್ರೆ ಇಲ್ಲಿ ಅರ್ಧ ಇತ್ತಂದ್ರ ಸಿಮೆಟ್ರಿಕ್ ಇದ್ವು ಅಂದ್ರ ಇದು ಸಿಮೆಟ್ರಿಕ್. ಹಿಂಗ ಯಾವ್ದಾದ್ರು ಬೀಮ್ ಇರ್ಲಿ ಅವು ಹೆಂಗಿರ ಬೇಕಾದ್ರೆ ಇದನ್ನು ತಗೋ, ಏನದು ಈ ಕಡೆ ಡಿಸ್ಟೆನ್ಸ್ ಸೇಮ್ ಇತ್ತು ಅಂದ್ರ ಸಿಮೆಟ್ರಿಕ್ ತಿಳಕತ್ತ. ಅಥವಾ ಹಿಂಗ್ ತಗೋ, ಹಿಂಗೊಂದ್ ಲೋಡ್ ತಗೋ, ಇವೆಲ್ಲ ಡಿಸ್ಟೆನ್ಸ್ ಸೇಮ್ ಇದ್ವು ಅಂದ್ರ ಸಿಮೆಟ್ರಿಕ್ ಮೀನಿಂಗ್ ಗೊತ್ತಾಗ್ತೀಗ ನಿಮ್ಗೆ. ಸಿಮೆಟ್ರಿಕ್ ಬೀಮ್ಗಳಿದ್ರೆ ಮಾತ್ರ ಅಂತ ಹಾಕಿ ಈಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಫಸ್ಟ್ ಒಂದು ಪ್ರಾಬ್ಲಮ್ ಮಾಡಿಸ್ತೀನಿ. ಏನಂದ್ರ ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್, ಪಾಯಿಂಟ್ ಲೋಡ್ ಇನ್ ದ ಮಿಡಲ್ ಪಿ. ಇದು ಹಾಕಿದ ತಕ್ಷಣ ಏನ್ ಮಾಡ್ಬೇಕಂತ ಪ್ರೊಸೀಜರ್ ಪ್ರಕಾರ ನಾವು ಇದಕ್ಕ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕಬೇಕು. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕಿದೆ. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕಿ ಇದಕ್ಕೆ ವ್ಯಾಲ್ಯೂ ಬರಿತೀನಿ PL/4. MOR/EI ಡಯಾಗ್ರಾಮ್ ಹಾಕ್ಬೇಕಂತ ಡಿವೈಡೆಡ್ ಬೈ EI ಮಾಡ್ಕೊಂಡೆ. ಓಕೆನಾ? ಓಕೆ, ದಿಸ್ ಇಸ್ L/2, ದಿಸ್ ಇಸ್ L/2. ಇಷ್ಟ ಆದ್ಮೇಲೆ ಏನ್ ಮಾಡಂತಾರ ಅವರು, ಡಿಫ್ಲೆಕ್ಷನ್ ಕರ್ವ್ ಹಾಕ್ಬೇಕಂತ. ಡಿಫ್ಲೆಕ್ಷನ್ ಕರ್ವ್ ಹಾಕಿದೆ. ನೋಡ್ರಿಪ್ಪ ಎಲ್ಲಾರು ಈ ಕಡೆ ನೋಡ್ರಿ. ನನಗೆ ಏನ್ ಬೇಕಂದ್ರ ಎ ಬಿ ಸಿ ಪಾಯಿಂಟ್, ನನಗ ಥೀಟಾ ಎ ಬೇಕು, ಥೀಟಾ ಬಿ ಬೇಕು ಮತ್ತು YC ಬೇಕು. ಓಕೆನಾ? ಫಸ್ಟ್ ವಿಲ್ ವರ್ಕ್ ಔಟ್ ಫಾರ್ ಥೀಟಾ ಎ. ಫಾರ್ ಥೀಟಾ ಎ ವರ್ಕ್ ಮಾಡ್ಬೇಕಾದ್ರ 2 ಪಾಯಿಂಟ್ ಸೆಲೆಕ್ಟ್ ಮಾಡ್ಬೇಕು. ಟೆಲ್ ಮಿ which points I have to select on elastic curve. ಹೇಳ್ರಿ, 2 ಪಾಯಿಂಟ್ ಯಾವ ಸೆಲೆಕ್ಟ್ ಮಾಡೋಣ ಈಗ? ಯಾವ 2 ಪಾಯಿಂಟ್ ಸೆಲೆಕ್ಟ್ ಮಾಡೋಣ? A and B ಅಂತ ಹೇಳ್ತಿದ್ರಿ, ಹೌದಾ? ಬೋತ್ A and B ತಗೊಂಡ್ರೆ ಪ್ರಾಬ್ಲಮ್ ಏನೈತೆ ಅಂತ ನಿಮ್ಗೆ ಹೇಳ್ತೀನಿ ನೋಡು. A and B ತಗೊಳೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳ್ತೀನಿ. ಇದು ಕರ್ವ್ ಐತಿ ಹಿಂಗ, A ಪಾಯಿಂಟ್ B ಪಾಯಿಂಟ್ ತಗೊಂತೀನಿ. ಥಿಯರಮ್ ಯಾವ್ದು ಅಪ್ಲೈ ಮಾಡ್ಲಿ? ಫಸ್ಟ್ ಥಿಯರಮ್ ಅಂದಿದ್ದಿ ಅಂದ್ರ 1ನೇ ಟ್ಯಾಂಜೆಂಟ್ ಇಲ್ಲಿ, 2ನೇ ಟ್ಯಾಂಜೆಂಟ್ ಇಲ್ಲಿ, ನನಗೆ ಈ ಆಂಗಲ್ ಸಿಗಕತ್ತೈತಿ ಥೀಟಾ AB. ಬಟ್ ನನಗೆ ಬೇಕಾಗೈತಿ ಈ ಆಂಗಲ್ ಥೀಟಾ B, ಥೀಟಾ A. ಇದ ಬೇರೆ ಹೇಳ್ತಾ. ಹಂಗಾಗಿ ಥಿಯರಮ್ ನಂಬರ್ 1 ಅಪ್ಲೈ ಮಾಡೋದ್ರಿಂದ ನನಗೆ ಸಿಗಂಗಿಲ್ಲ, ಅಥವಾ ಇಲ್ಲಿ ಏನಾರ ಮಾಡಿಫೈ ಮಾಡ್ಕೋಬೇಕಾಗತ್ತೆ. ಅದು ಏನಂತ ನನಗೆ ಹೇಳ್ಬೇಕು. 1ನೇದು. 2ನೇದು ಥಿಯರಮ್ ನಂಬರ್ 2 ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದಿ ಅಂದ್ರ ಇದಕ್ಕೆ ಹಿಂಗೆ ವರ್ಟಿಕಲ್ ಡ್ರಾ ಮಾಡ್ತೀನಿ, ಇದಕ್ಕೆ ಇಲ್ಲಿ ಕಟ್ ಮಾಡ್ತೀನಿ, ಡಿವಿಯೇಷನ್ ಸಿಗ್ತೈತಿ. ಥೀಟಾ ಅಂತೂ ಸಿಗಂಗಿಲ್ಲ. ಥೀಟಾ ಸಿಗಬೇಕಾದ್ರೆ ಏನ್ ಮಾಡಬೇಕು ಅಂತ ನೀನು ನನಗೆ ಹೇಳ್ಬೇಕು. ಓಕೆನಾ? A and B ತಗೊಳೋದ್ರಿಂದ ಇಷ್ಟು ಪ್ರಾಬ್ಲಮ್ಸ್ ಅದಾವ. ಇಲ್ಲಿ ಫಾರ್ಚುನೇಟ್ಲಿ ಥೀಟಾ AB ಈಕ್ವಲ್ ಟು ಥೀಟಾ A ಆಗಂಗಿಲ್ಲ. ಅದು ಕ್ಯಾಂಟಿಲಿವರ್ ಅಲ್ಲಿ ಮಾತ್ರ ಫಾರ್ಚುನೇಟ್.
ಓಕೆ, ಪ್ರಮೋದ್ಗೆ ಸ್ಯಾಟಿಸ್ಫೈ ಮಾಡೋಣ ಫಸ್ಟ್. ಏನಂದ್ರ ಇಲ್ಲ ಸರ್ ನಾವು ಹಿಂಗ ತಗೊಳವ್ರಿ, ನೀವು ಏನಾರ ಮಾಡ್ರಿ ಸರ್ ನಾವು ಹಿಂಗ ತಗೊಳವ್ರು ಅಂದೆ ಅಂದ್ರ ತೀಟಾ ಎ ಬಿ ಕ್ಯಾಲ್ಕುಲೇಟ್ ಮಾಡು. ತೀಟಾ ಎ ಬಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಿ? ಏರಿಯಾ ಬಿಟ್ವೀನ್ ಎ ಅಂಡ್ ಬಿ ಕ್ಯಾಲ್ಕುಲೇಟ್ ಮಾಡ್ಕೊ. ಎ ಅಂಡ್ ಬಿ ಕ್ಯಾಲ್ಕುಲೇಟ್ ಮಾಡು. ಇದು ಬಂತು, ಬಟ್ ನನಗೆ ಬೇಕಾಗೈತಿ ಇದು. ಹಾಗಾಗಿ ನೀ ಏನು ಮಾಡ್ಬೋದು ಅಂದ್ರೆ ಮಿಡಲ್ ಒಂದು ಲೈನ್ ಡ್ರಾ ಮಾಡ್ಕೊ. ಇದು ಎಕ್ಸಾಕ್ಟ್ಲಿ ಮಿಡಲ್ ಆಯ್ತು, ಬಿಕಾಸ್ ಸಿಮೆಟ್ರಿಕ್ ಅಂತ ಹೇಳ್ಬಿಟ್ಟಿನ. ಸಿಮೆಟ್ರಿಕ್ ಅಂತ ಹೇಳಿರೋದ್ರಿಂದ ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ದಿಸ್ ಆ್ಯಂಗಲ್. ದೇರ್ ಫೋರ್ ಇಲ್ಲಿ ಫಾರ್ಚುನೇಟ್ ಅನ್ನೋ ವರ್ಡ್ ಯೂಸ್ ಮಾಡ್ತೀನಿ ಅನ್ನೋದಾದ್ರೆ ತೀಟಾ ಎ ಬಿ ಡಿವೈಡೆಡ್ ಬೈ 2 ಈಸ್ ಯುವರ್ ತೀಟಾ ಎ. ಓಕೆ, ಪ್ರಮೋದಣ್ಣ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಅಕಸ್ಮಾತ್ ಸರ್ ನಾ ಸೆಕೆಂಡ್ ಥಿಯರಮ್ ಯೂಸ್ ಮಾಡ್ತೀನಿ ರೀಪಾ ಇದಕ್ಕೆ. ಅಲ್ಲೋ ನಿನಗೆ ಸ್ಲೋಪ್ ಬೇಕಾಗೈತಿ, ಸೆಕೆಂಡ್ ಥಿಯರಮ್ ಯೂಸ್ ಮಾಡ್ತೀನಿ. ಹ್ಞೂ ರೀ ಸರ್ ನಾನು ಸೆಕೆಂಡ್ ಥಿಯರಮ್ ಯೂಸ್ ಮಾಡ್ತೀನಿ ರೀ. ಹಂಗೆ ಮಾಡು ಬಾ. ಸೆಕೆಂಡ್ ಥಿಯರಮ್ ಯೂಸ್ ಮಾಡ್ತೀನಿ ಅನ್ನೋರಿಗೆ ಹೇಳ್ತೀನಿ. ಸೆಕೆಂಡ್ ಥಿಯರಮ್ ಯೂಸ್ ಮಾಡೋರು ಏನು ಮಾಡ್ರಿ ಅಂದ್ರೆ ನೀವು ಎ ಪಾಯಿಂಟಲ್ಲಿ ಟ್ಯಾಂಜೆಂಟ್ ಹಾಕ್ರಿ, ಬಿ ಪಾಯಿಂಟಲ್ಲಿ ವರ್ಟಿಕಲ್ ಕಟ್ ಹಾಕ್ರಿ. ಅವಾಗ ನಿಮಗೆ ಇದು ಬರ್ತದ, ಡಿವಿಯೇಷನ್ ಎಟ್ ಬಿ ಟ್ಯಾಂಜೆಂಟ್ ಎಟ್ ಎ ಸಿಗ್ತದ. ಹಾಗಾದ್ರೆ ಇದನ್ನ ಟ್ಯಾನ್ theta a is very small, therefore theta a is equal to opposite by hypotenuse ಅಂತ ಬರೀರಿ, adjacent ಅಂತ ಬರೀರಿ. ಡೆಲ್ಟಾ ಬಿ ಬಾರ್ ಎ ಡಿವೈಡೆಡ್ ಬೈ ಎಲ್. ನೋಡಿ, ಹಿಂಗೆ ಮಾಡಿದವ್ರಿಗೂ ಕೂಡ ಆನ್ಸರ್ ಸೇಮ್ ಬರ್ತದ, ಹಿಂಗೆ ಮಾಡಿದವ್ರಿಗೂ ಕೂಡ ಆನ್ಸರ್ ಸೇಮ್ ಬರ್ತದೆ. ನೋಡು, ಥಿಯರಮ್ ನಂಬರ್ 2 ಅಪ್ಲೈ ಮಾಡಿ ತೀಟಾ ಎ ಕಂಡಿಡ್ದ ಅಣ್ಣ, ಥಿಯರಮ್ ನಂಬರ್ 1 ಅಪ್ಲೈ ಮಾಡಿ ತೀಟಾ ಎ ಕಂಡಿಡ್ದ ಅಣ್ಣ. ನಾ ಇನ್ನೊಂದು ಮೆಥಡ್ ಹೇಳ್ತೀನಿ, ಥಿಯರಮ್ ನಂಬರ್ 1 ಕಂಡಿಡಿಯೋಣ, ಆದರೆ ಎ ಮತ್ತು ಸಿ ಪಾಯಿಂಟಿಗೆ ಸೆಲೆಕ್ಟ್ ಮಾಡೋಣ. ಹೆಂಗ ನೋಡೋಣ, ಎ ಮತ್ತು ಸಿ ಪಾಯಿಂಟಿಗೆ ಸೆಲೆಕ್ಟ್ ಮಾಡೋಣ. ಇದೊಂದು ಪಾಯಿಂಟ್, ಇದೊಂದು ಪಾಯಿಂಟ್, ಇದು ಹಿಂಗ ಎಲಾಸ್ಟಿಕ್ ಕರ್ವ್ ಅದ. ಬಟ್ ಇದು ಸಿಮೆಟ್ರಿಕ್ ಇರೋದ್ರಿಂದ ಸಿ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡೋದ್ರಿಂದ ಅದು ಹಾರಿಜಾಂಟಲ್ ಬರ್ತೈತಿ. ಆಮೇಲೆ ಈ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡೋದ್ರಿಂದ ಹಿಂಗೆ ಬರ್ತೈತಿ. ಈ ಆ್ಯಂಗಲ್ಲು ಒಂದೇ, ಈ ಆ್ಯಂಗಲ್ಲು ಒಂದೇ, ಬೋತ್ ಆರ್ ಸೇಮ್ ಆ್ಯಂಗಲ್. therefore this is called as theta AC and this is theta C. Here fortunate will come. Theta AC fortunately theta A ಇದೆ. Theta AC fortunately theta A, that's equal to area between A and C. Area between A and C ಅಂದ್ರೆ ಇಷ್ಟೇ, that is half into ಬೇಸ್ ಇಂಟು ಹೈಟ್ PL by 4. ಅದು EI ಆಮೇಲೆ ಮಾಡೋಣ. ಅವಾಗ ಏನಾಗ್ತದೆ, PL ಸ್ಕ್ವೇರ್ ಬೈ PL ಸ್ಕ್ವೇರ್, 4 7 8 8 7 16 16. ದಿಸ್ ಈಸ್ ತೀಟಾ AC ಈಕ್ವಲ್ ಟು ತೀಟಾ A. ಎನಿ ಡೌಟ್? ನೋಡಿದ ಹಾಫ್ ಏರಿಯಾ ತಗೊಂಡಿದ್ವಿಲ್ಲ, ಮತ್ತೆ ಇಲ್ಲಿನೂ ಡಿವೈಡ್ ಬೈ ಮಾಡಿದ್ರೆ ಹಾಫ್ ಬರ್ತದಿಲ್ಲ. ಇದನ್ನ ಬೇಕಾದ್ರೆ ಮನೆಯೊಳಗೆ ಕುಂತ್ಕೊಂಡು ಮಾಡ್ರಿ, ಎಲ್ಲಾರ್ಗೂ ಸೇಮ ಬರ್ತದ ಆನ್ಸರ್. ಪ್ರಮೋದ್ ತಿಳಿತು? ಎನಿ ಡೌಟ್ಸ್? ಈಗ ನಿಮ್ಗೆ ಕನ್ಕ್ಲೂಷನ್ ಬಂತು ಏನಂತ, ಥೀಟಾ 1 ಈಸ್ ಫಾರ್ ಸ್ಲೋಪ್, ಥೀಟಾ 2 ಅದೇನಂತ ಥಿಯರಮ್ 1 ಈಸ್ ಫಾರ್ ಸ್ಲೋಪ್, ಥಿಯರಮ್ 2 ಈಸ್ ಫಾರ್ ಡಿಫ್ಲೆಕ್ಷನ್ ಅನ್ನೋ ಕಾನ್ಸೆಪ್ಟ್ ಮನಸ್ಸಿನಿಂದ ತೆಗೆದು ಬಿಡ್ರಿ. ಯಾವುದನ್ನು ಎಲ್ಲಿಗಾರ ಅಪ್ಲೈ ಮಾಡ್ಕೋಬೇಕು, ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗಬೇಕು. ಓಕೆ, ಹಾಗಾದ್ರೆ ಒಂದು ಕನ್ಕ್ಲೂಷನ್ ಮಾಡಿಬಿಡ್ತೀನಿ ಈಗ. ಏನಂತ ನೋಡಿಲ್ಲ, ಕನ್ಕ್ಲೂಷನ್ 1, ಸ್ಟ್ರಾಂಗ್ ಕನ್ಕ್ಲೂಷನ್ 1 ಏನಪ್ಪಾ ಅಂದ್ರ, ಫಾರ್ ಆಲ್ ಸಿಮೆಟ್ರಿಕ್ ಲೋಡಿಂಗ್ beams, ಸಿಮೆಟ್ರಿಕ್ ಲೋಡಿಂಗ್ ಬೀಮ್ಸ್, ಥೀಟಾ ಎ ಈಕ್ವಲ್ ಟು ಥೀಟಾ ಬಿ, ಕರೆಕ್ಟಾ? ಅದು ಅಂತೂ ಪಕ್ಕ. ಓಕೆ, ದೆನ್ ಥೀಟಾ ಎ ಈಕ್ವಲ್ ಟು ಥೀಟಾ ಬಿ ಅಥವಾ ಥೀಟಾ ಎ ಈಕ್ವಲ್ ಟು ಥೀಟಾ ಬಿ ಈಕ್ವಲ್ ಟು ಹಾಫ್ ಆಫ್ ದ ಎಮ್ ಓವರ್ ಇ ಐ ಡಯಾಗ್ರಾಮ್. ಭಾಳ ಈಸಿ ಆಗಿಬಿಡ್ತೀವಿ.
ನೋಡು ಸಿಮೆಟ್ರಿಕ್ ಡಯಾಗ್ರಾಮ್ ಕೊಟ್ರೆ ಅಂದ್ರೆ ಜಿಂಗಾಲಾಲ ಕೊಟ್ಟ ತಕ್ಷಣ ಎಸ್ ಅನ್ಬೇಕು. ಯಾಕ? ತೀಟಾ ಅಂದ್ರ ಅರ್ಧ ಏರಿಯಾ. ಬೆಂಡಿಮೋ ಡಯಾಗ್ರಾಮ್ ಹಾಕೋದು ಅರ್ಧ ಏರಿಯಾ ತೀಟಾ, ಹಾಫ್ ಏರಿಯಾ ಅಂದ್ರೆ ತೀಟಾ. ಓಕೆನಾ? ಈಗ ನೆಕ್ಸ್ಟ್ ಬಾರಿ, ಈಗ ನನಗೇನ್ ಬೇಕಂದ್ರ ಇದು ಬೀಮ್ ಅದ, ಹಿಂಗ ಬೆಂಡ್ ಆಗ್ಯದ. ಈಗ ನನಗ ಡಿಫ್ಲೆಕ್ಷನ್ ಬೇಕು, ಇದು ವೈ ಬಿ, ಇದು ಎ, ಇದು ಸಿ, ಸಾರಿ ವೈ ಸಿ, ಇದು ಬಿ. ನಾವು ಟೆಲ್ ಮಿ ಯಾವ ಎರಡು ಪಾಯಿಂಟ್ ತಗೋಬೇಕು, ಮತ್ತೆ ಯಾವ ಪಾಯಿಂಟ್ ಒಳಗಡೆ ಟ್ಯಾಂಜೆಂಟ್ ಹಾಕ್ಬೇಕು, ಯಾವ ಪಾಯಿಂಟ್ ಒಳಗಡೆ ಕಟ್ ಹಾಕ್ಬೇಕು ಹೇಳ್ರಿ ನೋಡೋಣ. ಯಾವ ಎರಡು ಪಾಯಿಂಟ್ ತಗೋಣ? ಎ ಬಿ ಸಿ ಒಳಗಡೆ ಯಾವ ಎರಡು ಪಾಯಿಂಟ್ ತಗೋಣ? ಎಲ್ಲಿ ಟ್ಯಾಂಜೆಂಟ್ ಹಾಕೋಣ, ಎಲ್ಲಿ ಕಟ್ ಹಾಕೋಣ, ಸೋ ದ್ಯಾಟ್ ಐ ವಿಲ್ ಗೆಟ್ ವೈ ಬಿ, ವೈ ಸಿ. ಸಂಗೀತ ಎ ಅಲ್ಲಿ ಟ್ಯಾಂಜೆಂಟ್ ಹಾಕೋಣ, ವೈ ಇಲ್ಲ, ಅಲ್ಲಿ ಸಿ ಐತಿ. ವೈ ಅಲ್ಲಿ ಹೆಂಗ ಕಟ್ ಹಾಕ್ತೀವಿ? ವೈ is the distance between the beam and the deflected curve. ಸಿ ಅಲ್ಲಿ ಕಟ್ ಹಾಕೋಣ. ಓಕೆ ಬಾ ತೋರಿಸ್ತೀನಿ ಈಗ. ಈಗ ಆಸ್ ಪರ್ ಸಂಗೀತ ವಿ ವಿಲ್ ಡ್ರಾ. ಎ ಅಲ್ಲಿ ಟ್ಯಾಂಜೆಂಟ್ ಹಾಕೋಣ, ಝುಯಿಕ್. ಸಿ ಅಲ್ಲಿ ಕಟ್ ಹಾಕೋಣ, ಟ್ಯೂ 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 ಟ್ಯೂ. ಇಷ್ಟು ಬಂತು ನನಗೆ. ಇದು ಡಿವಿಯೇಷನ್ ಅಟ್ ಸಿ, ಟ್ಯಾಂಜೆಂಟ್ ಡ್ರಾನ್ ಅಟ್ ಎ. ಬಟ್ ನನಗೆ ಬೇಕಾಗಿತ್ತು ವೈ ಸಿ, ಇದು ಬೇಕಾಗಿತ್ತು. ಹಿಂಗೆ ಮಾಡೋದ್ರಿಂದ ಏನು ಸಿಗ್ತದೆ? ಏನು ಸಿಗಂಗಿಲ್ಲ, ಈ ಡಿಸ್ಟೆನ್ಸ್ ಸಿಗ್ತದೆ. ಏನ್ ಮಾಡೋಣ ಸಂಗೀತ? ಮಾಡಿಫೈ ಮಾಡಿ ನಿನ್ನನ್ನು ಪ್ರೂವ್ ಮಾಡ್ಕೊಳ್ತೀಯೋ ಅಥವಾ ಹಿಂದಕ್ಕೆ ಸರ್ಕೊಂಡು ಬ್ಯಾಡ್ರಿ ಅಂತ ಹೇಳ್ತೀಯೋ? ಎರಡೂ ಆಪ್ಷನ್ಸ್ ಅದಾವ. ಇದನ್ನ ಮಾಡಿಫೈ ಮಾಡಿ ನೀ ಹೇಳಿದ್ದನ್ನ ಸರಿ ಮಾಡ್ಕೋಬಹುದು, ಇಲ್ಲ ಅಂತಂದ್ರ ವಿತ್ಡ್ರಾ ಮಾಡ್ಕೋಬಹುದು. ಥರ್ಡ್ ಅಂಪೈರ್ ವಿತ್ಡ್ರಾ ಮಾಡ್ಕೋ, ಇಲ್ಲ ಗೋ ಹೆಡ್. ಬೇರೆದವ್ರು ಬೇಕಾದ್ರೆ ಆಕೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಮಾಡ್ರಿ. ಏನ್ ಮಾಡೋಣ? ಓಕೆ, ಇದನ್ ಬಿಟ್ಟು ಬೇರೆ ಯೋಚನೆ ಮಾಡ್ರಿ, ಅದರ ಅಲ್ಲೇ ಸ್ಟಕ್ ಆಗ್ಬೇಡ್ರಿ. ನಿಮ್ಮ ದಾರಿಗಳು. ಓಕೆ, ಈಗ ಸಂಗೀತ ಡಿಸಿಷನ್ಸ್ ನ ಹೋಲ್ಡ್ ಒಳಗೆ ಇಟ್ಕೊಳ್ಳೋಣ. ಹೋಲ್ಡ್ ಒಳಗೆ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಈಗ ಎಸ್, ಹಾ ಹೇಳು. ಹಾ, ಬರಂಗಿಲ್ಲ ಇಲ್ಲಿ. ಯಾಕೆ ಡಿಫ್ಲೆಕ್ಷನ್ ಹಾಫ್ ಮಾಡಕ್ ಬರಲ್ಲ ಅಂದ್ರ ನಮಗದು ಯಾವುದು ಪ್ರೂಫ್ ಇಲ್ಲ ನಮಗ ಇದು ಡಿಫ್ಲೆಕ್ಷನ್ ಕಟ್ ಆಗೈತಿ ಅಂತೇಳಿ. ಓಕೆ, ಸಂಗೀತ ಅವ್ರು ಮಾಡಿರೋದ್ರ ಏನ್ ಸಿಗ್ತದ ಗೊತ್ತಾ? ಅವ್ರಿಗೆ ಪೂರಾನು ಸಿಗಂಗಿಲ್ಲ. ಅವ್ರಿಗೆ ಈ ಡಿಸ್ಟೆನ್ಸ್ ಸಿಕ್ಕೈತಿ, ಈ ಡಿಸ್ಟೆನ್ಸ್ ಹಾಫ್ ಅಂದ್ರೆ ಇಲ್ಲಿ ಆಕೈತಿ. ಓಕೆ, ಬಟ್ ನಮ್ಗ ಇದನ್ನು ಪೂರಾನು ಇಲ್ಲ ಒಂದೇದ್ದು. ಆಮೇಲೆ ಪೂರಾ ಸಿಕ್ಕಿತ್ತಂದ್ರೂ ಹಾಫ್ ಮಾಡೋಕೆ ಬರಂಗಿಲ್ಲ. ಕಟ್ ಹಾಕೋಣ. ವೆರಿ ಗುಡ್. ಈಗ ಫಸ್ಟ್ ಸಂಗೀತನ ಸ್ಯಾಟಿಸ್ಫೈ ಮಾಡಿ ಆಮೇಲೆ ನಿನ್ನ ಹತ್ರ ಬರ್ತೀನಿ. ಈ ಸಂಗೀತ ಅವ್ರ ಪ್ರಕಾರ ಏನಾಗತ್ತಂದ್ರ ಇದು ಹಿಂಗಾಗೈತಿ, ಇಲ್ಲಿ ಬಂದದ,
ಆಕೆ ತಪ್ಪು ಏನು ಮಾಡಿಬಿಟ್ಲ, ಇಲ್ಲಿ ಕಟ್ ಹಾಕ್ಯಾಳ, ಇದು ಸಿಕ್ತು. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಸಿ ಪಾಯಿಂಟ್, ದಿಸ್ ಇಸ್ ಸಿ ಡ್ಯಾಶ್ ಪಾಯಿಂಟ್, ಸಿ ಡಬಲ್ ಡ್ಯಾಶ್ ಪಾಯಿಂಟ್. ಈಗ ಅಕಾರ್ಡಿಂಗ್ ಟು ಸೆಕೆಂಡ್ ಥಿಯರಮ್ ಶಿ ಗಾಟ್ ಸಿ ಡ್ಯಾಶ್ ಸಿ ಡಬಲ್ ಡ್ಯಾಶ್, ಇದು ನೋನು. ಓಕೆನಾ? ಈಗ ಏನು ಮಾಡೋದಂದ್ರೆ ನಮಗ ಆ್ಯಂಗಲ್ ಗೊತ್ತೈತಿ, ಇದು ದಿಸ್ ಆ್ಯಂಗಲ್ ಗೊತ್ತೈತಿ, ಏನಿದು ತೀಟಾ ಎ. ತೀಟಾ ಎ ಗೊತ್ತದ. ಈ ಟ್ರಯಾಂಗಲ್ ನೋಡ್ರಿ, ಇದನ್ನ ಒಂದು ದೊಡ್ಡ ಟ್ರಯಾಂಗಲ್ ನೋಡ್ರಿ, ಬ್ಲೂ ಕಲರ್ ನೋಡಿದಾಗ ಅಪೋಸಿಟ್ ಆ್ಯಂಡ್ ಅಡ್ಜಸೆಂಟ್ ಮಾಡಿಕೊಂಡು ದಟ್ ಇಸ್ ತೀಟಾ ಎ ಈಸ್ ಈಕ್ವಲ್ ಟು ಅಪೋಸಿಟ್ ಇಸ್ ವಾಟ್ ಸಿ ಸಿ ಡಬಲ್ ಡ್ಯಾಶ್ ಆ್ಯಂಡ್ ಅಡ್ಜಸೆಂಟ್ ಇಸ್ ವಾಟ್ L/2. ಹಿಂಗೆ ಮಾಡಿಕೊಂಡು ಸಿ ಸಿ ಡಬಲ್ ಡ್ಯಾಶ್ ಕಂಡು ಹಿಡ್ಕೊಂಡೆ, L/2 ಇಂಟು ತೀಟಾ ಎ. ಇಷ್ಟು ಮಾಡಿಕೊಂಡೆ. ಇಷ್ಟು ಮಾಡಿಕೊಂಡು ದೆನ್ ವಾಟ್ ಇಸ್ ದಿಸ್ ಸಿ ಸಿ ಡ್ಯಾಶ್ ಅಂತಂದ್ರೆ ಸಿ ಸಿ ಡಬಲ್ ಡ್ಯಾಶ್ ಈಸ್ ಈಕ್ವಲ್ ಟು ಸಿ ಸಿ ಡ್ಯಾಶ್ ಪ್ಲಸ್ ಸಿ ಡ್ಯಾಶ್ ಸಿ ಡಬಲ್ ಡ್ಯಾಶ್. ಇದರಲ್ಲಿ ವಾಟ್ ಇಸ್ ದಿಸ್ ಸಿ ಸಿ ಡ್ಯಾಶ್? ಸಿ ಸಿ ಡ್ಯಾಶ್ ಈಸ್ ಯುವರ್ ವೈ ಬಿ ಅಲ್ಲ ವೈ ಸಿ, ಪ್ಲಸ್ ವಾಟ್ ಇಸ್ ದಿಸ್? ದಿಸ್ ಈಸ್ ಸಿ ಸಿ ಡ್ಯಾಶ್ ಸಿ ಡಬಲ್ ಡ್ಯಾಶ್ ಅಂದ್ರೆ ಏನಿದು ಅಲ್ಲ, ಇಲ್ಲೇನು ತಪ್ಪದೇನು, ಸಿ ಡ್ಯಾಶ್ ಸಿ ಡಬಲ್ ಡ್ಯಾಶ್ ಇದು ಇಲ್ಲೈತಲ್ಲ ಸೆಕೆಂಡ್ ಥಿಯರಮ್. ಸೆಕೆಂಡ್ ಥಿಯರಮ್ ಅದು ಬರಿಬೇಕು ಇಲ್ಲಿ. ಸೆಕೆಂಡ್ ಥಿಯರಮ್ ಪ್ರಕಾರ ಏನದು? ಡಿವಿಯೇಷನ್ ಅಟ್ ಸಿ ಟ್ಯಾಂಜೆಂಟ್ ಡ್ರಾನ್ ಅಟ್ ಎ, ಇದು ಸಿಕ್ತು. ಹಂಗಾರೆ ವಾಟ್ ಈಸ್ ದಿಸ್ ಸಿ ಸಿ ಡಬಲ್ ಡ್ಯಾಶ್? ದಿಸ್ ಈಸ್ ಹಾಫ್ ಆಫ್ ತೀಟಾ ಎ. ನೋಡಿ ಈ ಈಕ್ವೇಶನ್ ಐತಿ. ಈ ಈಕ್ವೇಶನ್ ಒಳಗಡೆ ಇದು ಗೊತ್ತದ, ಇದು ಗೊತ್ತದ, ವೈ ಸಿ ಗೊತ್ತಿಲ್ಲ. ಯು ಗಾಟ್ ವೈ ಸಿ. 100% ಕರೆಕ್ಟ್ ಆನ್ಸರ್ ಬರ್ತದ. ಯಾರು ಏನು ತಲೆ ಕೆಡಿಸೋಣ ಅವಶ್ಯಕತೆ ಇಲ್ಲ, ಲೆಂದಿ ಆಗತ್ತದ ಅಷ್ಟ. 100% ಪಕ್ಕ ಬರ್ತದ. ಈಗ ಪ್ರಮೋದ್ ಅಣ್ಣ ಹೇಳಿದ್ರ ಪ್ರಕಾರ ಇದನ್ನ ಹಿಂಗೈತಿ. ಅವರು ಸಂಗೀತ ಅಂದ ಜಸ್ಟ್ ರಿವರ್ಸ್ ಮಾಡಿದ್ರು, ಅವರು ಉಲ್ಟಾ ಡೆಫಿನಿಷನ್ ಇದನ್ನ ತಗೊಂಡ್ರು. ಸಂಗೀತ ಏನಂದ್ರೆ ಎದೊಳಗೆ ಟ್ಯಾಂಜೆಂಟ್ ಹಾಕೋಣ ಅಂದಿದ್ಲು, ಬಟ್ ಪ್ರಮೋದ್ ಅಣ್ಣ ಏನಂತನ್ನ ಸಿ ಒಳಗೆ ಟ್ಯಾಂಜೆಂಟ್ ಹಾಕೋಣ ಅಂತ. ಸಿ ಒಳಗೆ ಟ್ಯಾಂಜೆಂಟ್ ಹಾಕಿದೆ, ಹಂಗಾರೆ ಎ ಒಳಗೆ ಏನು ಮಾಡೋಣ? ವರ್ಟಿಕಲ್ ಕಟ್ ಹಾಕೋಣ. ಅಯ್ಯೋ, ನಮಗೆ ಬೇಕಾಗಿತ್ತು ವೈ ಸಿ, ಇಲ್ಲಿ ಬೇಕಾಗಿತ್ತು, ಬಟ್ ನಮಗೆ ಸಿಗಾಕತ್ತೈತಿ ಇದು. ಇದಕ್ಕೇನಂದ್ರೆ ಡೆಲ್ಟಾ ಎ ಎಟ್ ಟ್ಯಾಂಜೆಂಟ್ ಡ್ರಾನ್ ಅಟ್ ಸಿ, ಇದು ಸಿಗಾಕತ್ತದ. ಬಟ್ ಜಿಯೋಮೆಟ್ರಿಕಲ್ಲಿ ಫಾರ್ಚುನೇಟ್ಲಿ ಡೆಲ್ಟಾ ಎ ಬಾರ್ ಸಿ ಈಸ್ ಈಕ್ವಲ್ ಟು ವೈ ಸಿ ಸಿಗಾಕತ್ತದ. ದೇರ್ ಫೋರ್ ಐ ಆಮ್ ವೆರಿ ಹ್ಯಾಪಿ. Now, what is this area? Idrad meaning ಏನಂಗಾರ yc equal to area between A and C into perpendicular distance to A ಮ್ಯಾಲಿದ್ದಿದ್ದು. ಅಂದ್ರ ಕನ್ಕ್ಲೂಷನ್ ಮಾಡಿಬಿಡೋಣ ಇದನ್ನ. What is this area between A and C ಅಂದ್ರೇನು? Half area. Therefore, conclusion 2. ಫಾರ್ ಅದೇ ಸೇಮ ಬರ್ಕೊಂತ ಹೋಗೋಣ. ಏನೈತದ? ಫಾರ್ ಆಲ್ ಸಿಮೆಟ್ರಿಕ್ ಲೋಡಿಂಗ್ ಬೀಮ್, ಫಾರ್ ಆಲ್ ಸಿಮೆಟ್ರಿಕ್ ಲೋಡಿಂಗ್ ಬೀಮ್, ಫಾರ್ ಆಲ್ ಸಿಮೆಟ್ರಿಕ್ ಲೋಡಿಂಗ್ ಬೀಮ್ ವೈ ಅಟ್ ಸಿ ಇಸ್ ಈಕ್ವಲ್ ಟು ವೈ ಮ್ಯಾಕ್ಸ್ ಅಂತ ಹೇಳ್ಬೋದು. ಫಾರ್ ದಟ್ ವೈ ಮ್ಯಾಕ್ಸ್ ಈಕ್ವಲ್ ಟು half of m by ei diagram into perpendicular distance to any support ಅಂದ್ಬಿಡೋಣ. any support ರೈಟಾ? ಎನಿ ಸಪೋರ್ಟ್ ಅನ್ನಕ್ ಬರಲ್ಲ, ನಿಯರ್ ಸಪೋರ್ಟ್. ಯಾವ ಸೈಡ್ ತಗೊಂಡಿರ್ತೀರಿ ಆ ಸಪೋರ್ಟ್. ಟು ದ ಸಪೋರ್ಟ್ ಅಷ್ಟ ಅಂದ್ಬಿಡ್ತೀನಿ, ಎನಿ ಅನ್ನೋದಷ್ಟ ಬೇಡ, ಟು ದ ಸಪೋರ್ಟ್ ಅಂತ ಬರ್ದ್ಬಿಡ್ತೀನಿ. ಹಂಗಾರೆ ನೋಡೋಣ ಈಗ ಏನಂತ. ಓಕೆ, ನಮ್ಮ ಡಯಾಗ್ರಾಮ್ ಹಿಂಗಿತ್ತು, ನಮ್ಮ ಡಯಾಗ್ರಾಮ್ ಇತ್ತು. ಈ ಕಂಡೀಷನ್ ಪ್ರಕಾರ ಅಥವಾ ವೈ ಸಿ ಈಕ್ವಲ್ ಟು ವೈ ಮ್ಯಾಕ್ಸ್ ಈಕ್ವಲ್ ಟು ಡಿವಿಯೇಷನ್ ಅಟ್ ಎ ಟ್ಯಾಂಜೆಂಟ್ ಡ್ರಾನ್ ಅಟ್ ಸಿ, ಅಥವಾ ಈ ಫಾರ್ಮುಲಾ ಪ್ರಕಾರ ಹಾಫ್ ಆಫ್, ಇದು ಹಾಫ್ ಏನಿದು? ಇದು ಹಾಫು ಫಾರ್ಮುಲಾದ ಹಾಫು, ಮತ್ತು ಏರಿಯಾ ಏನಿದು? ಇದಿಷ್ಟ್ರದ್ದು ಏರಿಯಾ. ಹಾಫ್ ಆಫ್ ಏರಿಯಾ ಅಂದ್ರೆ ಬರ್ತು, ಇದ್ರದ್ದು ಏರಿಯಾ. ಈಗ
ಇದ್ರದ್ದು ಏರಿಯಾ ಅಂದ್ರೆ ಅಲ್ಲ ಟೋಟಲ್ ಏರಿಯಾ ಮಾಡ್ಕೋಬೇಕಾಗುತ್ತೆ. ಹೌದಾ? ಅಥವಾ ನೀವು ಹೆಂಗಾರ ಮಾಡ್ಕೊಂಡ್ರೆ ಇಲ್ಲಿ ಬರ್ಬಿಡ್ತಂತೆ ಅನ್ಸುತ್ತೆ. ದಿಸ್ ಈಸ್ ಏರಿಯಾ ಬಿಟ್ವೀನ್ A and C, perpendicular distance to A. That is, area between A and C is this one, PL by 4, L by 2. This is half into PL by 4 into L by 2. This is area into perpendicular distance to A point. This is a CG, and from here to here, this is 2/3 of L by 2. This is 2/3 of L by 2. Therefore, 1 2 cancel. P L cube divided by 4 8 8 3 24 24 7 48 48 EI. This is your YC. Any doubt? ಇಬ್ಬರಿಗೂ ಸೇಮ್ ಬರ್ತದ. ಓಕೆನಾ? Okay, you can ask if you want anything.